ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಆಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಇಲ್ಲಿ ಊಟದ ವಿಷಯಕ್ಕೋಸ್ಕರ ಜಗಳ ಆಗ್ತಾಯಿದೆ. ತಿನ್ನೋ ವಿಷಯಕ್ಕೂ ಕೂಡ ಜಗಳ ಆಡೋ ಪರಿಸ್ಥಿತಿನ ತಂದು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಯಾರು ಕಾರಣ, ಏನಾಗ್ತಿದೆ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ಮೊದಲು ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಇಷ್ಟಿಷ್ಟು ಅಂತ ಶೇರ್ ಮಾಡ್ಕೊಂಡು ಕೆಲಸ ಮಾಡಿ ಅಕ್ಕಿನೂ ಬಿಡಿಸ್ಕೊಟ್ಬಿಡ್ತಾರೆ. ನಿಮ್ಗೇನ್ ತೆವಲ ನಿಮ್ಗೆಲ್ಲ ತಿನ್ನಿಸ್ಬೇಕು ಅಂತ ಆಗಲ್ಲ ಅಂದ್ರೆ ಬಿಡಿ ಸರ್, ಬೇರೆಯವ್ರು ಮಾಡ್ತಾರೆ. ನೀವ್ ಯಾಕೆ ಬರ್ತೀರಾ ಎಲ್ಲದಕ್ಕೂ ನೀವು ತೆವಲು ಅಂತ ಯಾಕೆ ಹೆಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಶುರುವಾಯ್ತು. ಯಾರು ಹೋಗೋರು ಯಾರು ನನಗ್ ಬೇಕು ಅಂದ್ರೆ ನಾನು ತಿಂತೀನಿ, ಅವ್ರಿಗೆ ಬೇಕಾ ಅವ್ರು ತಿನ್ಲಿ. ಎಲ್ರು ಪಾಲ್ ತಿನ್ಬೇಡಿ. ನಮ್ಮನ್ನು ಸೇರ್ಸಿ ತಿಂತಾ ಇದ್ರೆ ನಮ್ಗೆ ಚೌಲ ಆಯ್ತಾರೆ ಅನ್ಸ್ಕೊಳಕ್ಕೆ. ಸರಿ ತಪ್ಪುಗಳ ಲೆಕ್ಕಾಚಾರ ಕಿಚ್ಚನ ಪಂಚಾಯ್ತಿ ಇಂದು ರಾತ್ರಿ 9 ಗಂಟೆ. ಏನಿಸುತ್ತೆ ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಊಟ ಕಡಿಮೆ ಆದಾಗ ಇದೇ ಪರಿಸ್ಥಿತಿ ಬರುತ್ತೆ. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು ಗೊತ್ತಾ? ಇದೇ ಸ್ಪರ್ಧಿಗಳು ಅಂತಲೇ ಹೇಳಬೇಕು. ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಪರಿಸ್ಥಿತಿಗೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲರಿಗೂ ಕೂಡ ಊಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಡಿಮೆ ಆಗ್ತಾ ತುಂಬ ಕಷ್ಟ ಕೂಡ ಆಗುತ್ತೆ, ಓಕೆನಾ? ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಪರಿಸ್ಥಿತಿಗಳಿಗೆಲ್ಲ ಕಾರಣ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ರೂಲ್ಸ್ನ ಫಾಲೋ ಮಾಡದಿರುವಂಥದ್ದು, ಲಕ್ಸುರಿ ಬಜೆಟ್ ಬಂದಾಗ ಅದನ್ನು ಸರಿಯಾಗಿ ತಗೊಳ್ಳದೇ ಇರುವಂಥದ್ದು, ಜೊತೆಗೆ ಗ್ರಾಸರಿ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ನೆಸ್ ಇಲ್ಲದಂತೆ ಆಡುವಂಥದ್ದು, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇಲ್ಲಿ ಒಂದು ಗ್ರಾಸರಿ ಟಾಸ್ಕ್ ಅಂತ ಬಂದಾಗ ಆ ಸೀರಿಯಸ್ನೆಸ್ಸೇ ಇರೋದಿಲ್ಲ, ಇಷ್ಟ ಬಂದಂಗೆ ಮಾಡ್ತಾರೆ, ಓಕೆನಾ? ಇದ್ರ ಜೊತೆಗೆ ಅಲ್ಲಿ ಎಷ್ಟೋ ಬಾಸ್ಕೆಟ್ ಬರುತ್ತೆ, ಅದನ್ನು ಕಳ್ಕೋತಾರೆ. 1, 2, 5 ಗಂಟೆ ಕಳ್ಕೊಂಡಿದ್ದಾರೆ, ಎಷ್ಟೋ ಸಲ ಬರೋದೇ ಇಲ್ಲ, ಆ ಥರ ಎಲ್ಲ ಆಗಿದೆ ಸಿಚುವೇಶನ್ಗಳು, ಓಕೆನಾ? ಸೊ ಇದೆಲ್ಲ ನೋಡಿದಾಗ ಬೇಜಾರಾಗ್ತಿತ್ತು. ಜೊತೆಗೆ ರೂಲ್ಸ್ ಅಂತ ಬಂದಾಗ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಅದು ನಮಗೆ ಇಲ್ಲಿ ಎಪಿಸೋಡ್ ತೋರಿಸ್ತಾ ಇಲ್ಲ. ಎಪಿಸೋಡ್ ತೋರಿಸಿದ್ರೆ ಮೇ ಬಿ ಅದೇ ಫುಲ್ ಅರ್ಧ ಎಪಿಸೋಡ್ ಆಗ್ಬೋದು. ಅಷ್ಟು ರೂಲ್ಸ್ಗಳು ಬ್ರೇಕ್ ಆಗ್ತದೆ. ಇಲ್ಲಿ ಮೈಕ್ ಹಾಕಲ್ಲ, ಉಲ್ಟಾ ಹಾಕ್ತಾರೆ, ಜೊತೆಗೆ ಮಲ್ಕೊಳ್ಳೋಂಥದ್ದು, ಆಮೇಲೆ ಪಿಸು ಧ್ವನಿಯಲ್ಲಿ ಮಾತಾಡೋವಂಥದ್ದು, ಇವೆಲ್ಲ ಜಾಸ್ತಿ ಆಗ್ತದೆ. ಸೊ ಇದನ್ನೆಲ್ಲ ನೋಡಿದಾಗ ಬೇಜಾರಾಗೋದು ಹೆಂಗೆ ಗೊತ್ತಾ? ಇದು ಗೊತ್ತಿದೆ ಅವ್ರಿಗೆ, ಇದನ್ನು ಮಾಡೋದ್ರಿಂದ ರೂಲ್ಸ್ ಬ್ರೇಕ್ ಆಗುತ್ತೆ, ರೂಲ್ಸ್ ಬ್ರೇಕ್ ಮಾಡೋದ್ರಿಂದ ನಮಗೆಲ್ಲ ಒಂದು ಎಫೆಕ್ಟ್ ಆಗಿ ಆಗುತ್ತೆ ಪಾಯಿಂಟ್ಗಳು ಅಂತ ಬಂದಾಗ, ಓಕೆನಾ? ಅದನ್ನು ತಲೆಗೆ ಹಾಕ್ಕೊಳ್ದಂತೆ ಮತ್ತೆ ರೂಲ್ಸ್ಗಳು ಬ್ರೇಕ್ ಮಾಡೋವಂಥದ್ದು. ಮತ್ತು ಲಕ್ಸುರಿ ಬಜೆಟ್ ಅದೇನೋ ಗೊತ್ತಿಲ್ಲ, ಪ್ರತಿ ಸೀಸನ್ ನೀವು ಅಬ್ಸರ್ವ್ ಮಾಡ್ಕೊಬನ್ನಿ, ಈ ಲಕ್ಸುರಿ ಬಜೆಟ್ ಅಂತ ಬಂದಾಗ ಎಲ್ಲೋ ಮಿಸ್ ಹೊಡೆಯುತ್ತೆ. ಈಗ ನೆನ್ನೆ ನೀವು ಕೂಡ ನೋಡಿದರೆ ಎಷ್ಟು ಪಾಯಿಂಟ್ ಗೈಸ್, ಎಷ್ಟು ಮಟ್ಟು ಕೊಟ್ಟೋಯ್ತು ಒಂದೇ ಸಲ. ಸೊ ಇದೆಲ್ಲ ಏನಾಗುತ್ತೆ, ಇಲ್ಲಿ ಮನೆಗೆ ಬರ್ತಿರುವಂಥ ವಸ್ತುಗಳನ್ನ, ಇವಾಗ ಗ್ರಾಸರಿ ಏನು ಬರ್ತಾಯಿತ್ತು ಅದೆಲ್ಲದು ಕೂಡ ಹೊಡ್ತಾ ಬೀಳುತ್ತೆ, ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ತಿನ್ನೋರಿಗೆ ಸ್ವಲ್ಪ ಸಾಕಾಗ್ತಿಲ್ಲ ಅಂದಾಗ ಒಂದಿಷ್ಟು ದಿನದಿಂದ ಹಿಂಗೆ ತಿನ್ಕೊಂಡು ಬಂದುಬಿಟ್ಟು ಒಂದೇ ಸಲ ಬರೋಲ್ಲ, ಕಡಿಮೆ ಆಯಿತು ಅಂದಾಗ ಶುರುವಾಗುತ್ತೆ ಕತೆ ಅಂತಲೇ ಹೇಳ್ಬೋದು. ಅದಕ್ಕೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗ್ತಿರೋದು ಕೂಡ. ಸೊ ಹಾಗಾಗಿ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕು ಅಂದಾಗ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇದಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಟಾಸ್ಕ್ಗಳು ಬಂದಾಗ ಸೀರಿಯಸ್ನೆಸ್ ಇರೋದಿಲ್ಲ, ಒಬ್ಬರಿಂದ ಏನೋ ತಪ್ಪಾಗ್ತಿದ್ದಾಗ ಅದನ್ನು ಸರಿ ಮಾಡಿದ್ರೆ ಅಲ್ಲೇ ಅದೇನೋ ಒಂದು ಬೆಟರ್ ಆಗ್ಬೋದು. ಬಟ್ ಆ ಪ್ರಯತ್ನಗಳಿಲ್ಲ. ಸೊ ಅದರಿಂದನೇ ಇವಾಗ ಈ ಬಿಗ್ ಬಾಸ್ ಮನೇಲಿ ಈ ಥರ ಪರಿಸ್ಥಿತಿ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಈ ಪರಿಸ್ಥಿತಿಗೆ ಇವರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಜೊತೆಗೆ ಇಲ್ಲಿ ಒಂದಿಷ್ಟು ಮಾತುಗಳು ಕೂಡ ಬಂದಿದೆ. ಸೊ ಆ ಮಾತುಗಳನ್ನ ಕೇಳ್ತಾ ಡೀಟೇಲಾಗಿ ಯಾರು ತಪ್ಪು ಯಾರು ಸರಿ ಅಂತ ರಿವ್ಯೂ ಮಾಡೋಣ ಬನ್ನಿ. ಅವ್ರದ್ದು ಇಷ್ಟಿಷ್ಟು ಅಂತ ಶೇರ್ ಮಾಡ್ಕೊಂಡು ಸೊ ಇಲ್ಲಿ ಧ್ರುವಂತವರು ಅವ್ರವ್ರದ್ದು ಎಷ್ಟೆಷ್ಟಿದೆ ಅದನ್ನು ಡಿವೈಡ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ಗೆ, ಅಭಿ ಅವ್ರಿಗೆ. ಸೊ ತಪ್ಪೇನಿಲ್ಲ, ಯಾಕಂದ್ರೆ ಅವ್ರದ್ದು ಎಷ್ಟಿದೆ ಅದನ್ನು ಡಿವೈಡ್ ಮಾಡಿ ಅನ್ನೋದು ಅವ್ರ ಪಾಯಿಂಟ್. ಯಾಕೆ ಮಾತು ಬರ್ತಿದ್ದ ನೆನ್ನೆ ಎಪಿಸೋಡ್ ನೀವು ನೋಡಿರ್ಬೋದು. ಸೊ ಇಲ್ಲಿ ಹೆಂಗೆ ಗೊತ್ತಾ, ನಮ್ದು ಮಿಕ್ಕೋತಾ ನಾವು ತಿಂತೀವಿ, ನಮ್ದೇನಿದೆ ಅದನ್ನು ಬಿಟ್ಬಿಡಿ, ನೀವು ಯಾರು ತಿನ್ನೋ ಆಗಿಲ್ಲ, ನಮ್ಮದು ಅಷ್ಟೇ. ಸೊ ಈ ಥರ ಒಂದು ಧ್ರುವಂತವ್ರು ಹೇಳ್ತಿರುವಂಥದ್ದು. ಸೊ ಅವ್ರು ಕೇಳಿದ್ರು ಅರ್ಥ ಇದೆ, ಯಾಕಂದ್ರೆ ಅವ್ರಿಗೆ ಪಾಲು ಬಂದಿದ್ದು ಅವ್ರದ್ದೇ ಆಗಿರುತ್ತೆ ಅಲ್ವಾ, ಹಾಗಾಗಿ. ಅಕ್ಕಿನೂ ಬಿಡಿಸ್ಕೊಟ್ಬಿಡ್ತಾರೆ. ಸೊ ಇವಾಗ ಯಾಕೆ ಈ ಮಾತಾಡ್ತಿದ್ದಾರೆ ಅಂದರೆ, ಎಲ್ಲನೂ ಡಿವೈಡ್ ಮಾಡ್ತೀರಾ, ಅನ್ನನೂ ಅಕ್ಕಿನೂ ಡಿವೈಡ್ ಮಾಡಿಬಿಡಿ. ನಂಗೆ ಒಂದು ಅರ್ಥ ಆಗಿರೋದು ಏನಂದರೆ, ತಿನ್ನೋ ವಿಷಯದಲ್ಲಿ ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಿರೋದು ನೋಡಿದ್ರೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಬೇಡವಾಗಿತ್ತೇನೋ ಅಂತ ಅನಿಸುತ್ತೆ ಸಮಟೈಮ್ಸ್ ನನಗೆ ಈ ಕಾನ್ವರ್ಸೇಷನ್ಗಳೆಲ್ಲ. ಇದನ್ನು ಬೆಟರಾಗಿ ಕೂಡ ಹ್ಯಾಂಡಲ್ ಮಾಡ್ಕೋಬೋದು. ಅಂದರೆ ಇವ್ರು ಬೆಟರಾಗಿ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡುವಂಥದ್ದಾಗ್ಬೋದು, ಲಕ್ಸುರಿ ಬಜೆಟ್ ಬಂದಾಗ ಉಳಿಸ್ಕೊಳ್ಳೋಂಥದ್ದಾಗ್ಬೋದು, ಬಾಸ್ಕೆಟ್ ಬರುತ್ತಲ್ಲ, ಸೊ ಗ್ರಾಸರಿ ಅದನ್ನು ಉಳಿಸ್ಕೊಳ್ಳೋಂಥದ್ದು, ಇದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಪರಿಸ್ಥಿತಿ ಬರೋಲ್ಲ. ನಮ್ಗೇನ್ ತೆವಲ ನಿಮ್ ಸೊ ಇಲ್ಲಿ ಒಂದು ಮಾತು ಬರುತ್ತೆ, ಏನದು ನೀವು ಕಾಲ್ ಮಾಡಿ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ, ಅದನ್ನು ಇಲ್ಲಿಗೆ ಲಿಂಕ್ ಮಾಡಿದ್ದಾರೆ. ಧ್ರುವಂತ್ ಅವ್ರು ಹೇಳಿದ್ರು ಅದಕ್ಕೆ ಈ ಥರ ಮಾತಾಡೋ ಅನ್ನೋ ರೀತಿ ಬರ್ತಾ ಇದ್ದಾರೆ ರಘುವಣ್ಣಂಗೆ. ಬಟ್ ಆ ಥರ ಇರಲ್ಲ ಅನಿಸುತ್ತೆ, ಕೇಳಿಸ್ಕೊಳ್ಳಿ. ನಮ್ಗೇನ್ ತೆವಲ ನಿಮ್ಗೆಲ್ಲ ತಿನ್ನಿಸ್ಬೇಕು ಅಂತ. ಸೊ ಇಲ್ಲಿ ರಘುವಣ್ಣ ಈ ವರ್ಡ್ನ ಯೂಸ್ ಮಾಡಿದ್ದಂಥದ್ದು ತೆವಲು ಅಂತ, ಅಂದರೆ ಚಟ, ನಂಗೇನು ಚಟನ ಅನ್ನೋ ರೀತಿ, ನಂಗೇನು ತಿವ್ಲ. ಈಗ ತೆವಲು ಅಂತ ಬಂದಾಗಷ್ಟೇ ಅದೊಂಥರ ಬೇರೆ ಥರ ಅನಿಸುತ್ತೆ, ಓಕೆನಾ? ಯಾಕಂದ್ರೆ ನಾವು ನಾರ್ಮಲಾಗಿ ಕೇಳಿದಾಗ ನಿನ್ಗೆ ಯಾವ ತಿವ್ಲಾಗ್ರು ಈ ಥರ ಆಡ್ತಿದ್ದಿಲ್ಲ ಅನ್ನೋ ರೀತಿ ಎಲ್ಲ ಬರುತ್ತೆ, ಓಕೆನಾ? ಸೊ ಅದು ಬೇರೆ ಮೀನಿಂಗ್ ಕೊಡುತ್ತೆ. ಬಟ್ ಇಲ್ಲಿ ಅದ್ರ ಎಕ್ಸಾಕ್ಟ್ ಮೀನಿಂಗ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮೇ ಬಿ ಚಟ ಅನ್ನೋದೇನೋ ಇದೆ ಸರ್ಚ್ ಮಾಡಿದಾಗ ಗೂಗಲಲ್ಲಿ. ಸೊ ಇವಾಗ ರಘುವಣ್ಣಂಗೆ ಏನಾದರೂ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಏನಿದೆ ಇದು ಕಷ್ಟ ಆಗ್ತಿದೆ ಅಂದರೆ ಬೆಟರ್ ರಘುವಣ್ಣ ಇದರಿಂದ ಆಚೆ ಬಂದುಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಕೂಡ ತುಂಬ ಟೈಮ್ ನೋಡಿದ್ದೀನಿ, ರಘುವಣ್ಣನೇ ತುಂಬ ಚೆನ್ನಾಗೆಲ್ಲ ನಿಭಾಯಿಸಿದ್ದಾರೆ. ಬಟ್ ಅದರ ಕೆಲವು ಮಾರ್ಕ್ಗಳು ಬರ್ತಿದೆ, ಜೊತೆಗೆ ಬೇರೆಯವರು ಕೂಡ ಅಡುಗೆ ಮಾಡ್ತಾರೆ. ಸೊ ಹಾಗಾಗಿ ಮಾಡಲಿಲ್ಲ ಕೂಡ ಕಲೀಲಿ, ಅದೇನು ಬೇರೆ ತಪ್ಪೇನಿಲ್ಲ, ಓಕೆನಾ? ಜೊತೆಗೆ ನಿನ್ನೆ ಕೂಡ ಕ್ಯಾಪ್ಟನ್ ಬಂದು ಕೇಳಿದಾಗ ಅಟ್ಲೀಸ್ಟ್ ರಘುವಣ್ಣ ಬೇಡ ಸರಿ ನನಗೆ ಕಿಚನ್ ಡಿಪಾರ್ಟ್ಮೆಂಟ್ ಆಗಲ್ಲಪ್ಪ, ನನಗೆ ಕಷ್ಟ ಆಗುತ್ತೆ, ಸುಮ್ಮನೆ ಅಲ್ಲೆಲ್ಲ ತಲೆನೋವು ಅಂತ ಬಿಟ್ಬಿಡ್ಬೇಕಾಗತ್ತೆ.
ಅವರೇ ಹೋಗ್ತಾರೆ, ಅವರೇ ಮಾಡ್ತಾರೆ, ಯಾವುದಾದ್ರೂ ಓಕೆ ನನಗೇನು ತಾಯಿನೂ ಇಲ್ಲ ಅಂತಾರೆ. ಸೊ ಇವಾಗ ಈ ಥರ ಸಿಚುವೇಶನ್ ಅಂತ ಬಂದಾಗ, ಬಿಕಾಸ್ ಸುಮ್ಮನೆ ಅಂತೂ ಬರ್ತಾಯಿಲ್ಲ, ವಿಷಯಗಳಿದೆ ಆ ಥರ, ಓಕೆನಾ. ಸೊ ಈ ಥರ ಬಂದಾಗ ಬೆಟ್ರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಥರ ಮಾತಾಡೋ ಬದಲು ಸರಿಯಪ್ಪ ಆಯಿತು ಅನ್ನೋ ರೀತಿಯಲ್ಲೂ ಇರಬೇಕಾಗುತ್ತೆ. ಇಲ್ಲಾಂದರೆ ಬೇರೆ ಥರ ಮಾತಾಡೋದು ಪ್ರಾಬ್ಲಮ್ ಇಲ್ಲ. ನಿಮ್ಗೊಂದು ಜವಾಬ್ದಾರಿ ಇದೆ, ನಿಮ್ಮ ಜವಾಬ್ದಾರಿ ನೋಡಿ ನಾವು ಕೂಡ ಖುಷಿ ಪಡ್ತೀವಿ, ಯಾಕಂದ್ರೆ ನೀವು ಅಷ್ಟು ನಿಭಾಯಿಸ್ತೀರಿ ಚೆನ್ನಾಗಿ. ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿತ್ ಅವ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರ ಬಗ್ಗೆ, ಬಿಕಾಸ್ ಆ ಕೆಲಸಗಳನ್ನ ಅಷ್ಟು ಜವಾಬ್ದಾರಿಯಿಂದ ಮಾಡ್ತಾರೆ, ಓಕೆನಾ. ಸೊ ಹಿಂಗಿರ್ಬೇಕಾದ್ರೆ ಈ ಥರ ಸಿಚುವೇಶನ್ ಬಂದಾಗ ನೀವು ಹಿಂಗೆ ಮಾತಾಡ್ಬಿಟ್ರೆ, ನೀವು ಅಷ್ಟು ದಿನದಿಂದ ಎಫರ್ಟ್ ಹಾಕಿ ಏನು ಮಾಡ್ಕೊಬಂದಿದ್ದೀರಾ, ಎಲ್ಲರಿಗೂ ಅನ್ನ ಏನು ಮಾಡಾಕ್ತಿದ್ದೀರಾ, ಅದಕ್ಕೊಂದು ಬೆಲೆ ಅನ್ನೋದಿರಲ್ಲ. ಇವರೆಲ್ಲ ಈ ಥರ ಏನೋ ಕಾಟಾಚಾರಕ್ಕೆ ಏನೋ ಕೊಟ್ಟಿದ್ದಾರೆ ಮಟ್ಟು ಮಾಡ್ತಿದ್ದಾರೆ, ಮನಸ್ಸಿಂದ ಮಾಡ್ತಿಲ್ಲ ಅನ್ನೋದು ಕೂಡ ಬರ್ಬೋದು, ಓಕೆನಾ. ಸೊ ಹಾಗೆ ರಘುವಣ ಅದನ್ನು ಯೂಸ್ ಮಾಡಿ ತಪ್ಪು ಅಂತ ಅನಿಸ್ತು ನನಗೆ. ಅಂದ್ರೆ ಬಿಡಿ ಸರ್, ಬೇರೆಯವ್ರು ಮಾಡ್ತಾರೆ. ಅಷ್ಟೇ, ನಮಗೆ ಆಗ್ತಿಲ್ಲ, ನನಗೇನು ತೆವಲ, ನೀವು ಬಿಟ್ಬಿಡಿ. ಕ್ಯಾಪ್ಟನ್ ಹತ್ರ ಹೇಳಿ, ನನಗಾಗಲ್ಲಪ್ಪ, ನನಗೇನು ತೆವಲಲ್ಲ, ಬಿಟ್ಬಿಡ್ತೀನಿ ಅಂತ ಅಂದರೆ ಮುಗೀತು. ಕ್ಯಾಪ್ಟನ್ ಚೇಂಜ್ ಮಾಡೇ ಮಾಡ್ತಾರಲ್ವಾ. ಫೋರ್ಸ್ಫುಲ್ ಏನು ಮಾಡ್ತಿಲ್ಲ ನೆನ್ನೆ ಕೂಡ. ನೀವು ಯಾವುದೇ ಇದಕ್ಕೋದ್ರೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಕ್ಯಾಪ್ಟನ್ ಕೂಡ ಗೊತ್ತಾಗಿದೆ. ಸೊ ಹಿಂಗಿರ್ಬೇಕಾದ್ರೆ ರಘುವಣ ಇಲ್ಲಿ ತಪ್ಪು ಮಾಡು ಅಂತ ಅನಿಸು. ಆ್ಯಂಡ್ ಅಶ್ವಿನ್ ಗೌಡ ಪಾಯಿಂಟ್ ರೈಟ್ ಇದೆ. ನೀವು ತೆವಲು ಸೊ ಇಲ್ಲಿ ಯಾಕೆ ಬರ್ತೀರಾ ಅಂತ ಹೇಳ್ತಿದ್ದಾರಲ್ವಾ, ಆ್ಯಕ್ಚುಲಿ ಬಂದಿದ್ದು ರೈಟ್ ಇದೆ, ಯಾಕಂದ್ರೆ ಅವ್ರು ಯೂಸ್ ಮಾಡಿದಂಥ ವರ್ಡ್ ಇತ್ತಲ್ಲ, ಸೊ ಅದು ಅಲ್ಲಿ ಬರೋ ಹಂಗೆ ಮಾಡ್ತು. ಸೊ ಇಲ್ಲಾಂದರೆ ಅವರು ಕೂಡ ಬರ್ತಿರ್ಲಿವೇನೋ. ಕಿಚ್ಚು ಸೂಪರ್ ಅಲ್ಲ ಇದು. ಆ್ಯಕ್ಚುಲಿ ಅಶ್ವಿನ್ ಗೌಡ ಈ ವಾರ ತುಂಬ ಪಾಸಿಟಿವ್ ಹೋಗ್ತಾ ಇದ್ದಾರೆ. ಆ್ಯಂಡ್ ರಘುವಣ್ಣಂಗೆ ನೆನ್ನೆಯಿಂದ ಸ್ವಲ್ಪ ಇದಾಗ್ತದೆ. ಬಟ್ ನನಗೆ ಒಂದು ವಿಷಯ ಅರ್ಥ ಆಗ್ತಿರೋದೇನೆಂದರೆ, ರಘುವಣ್ಣಂಗೆ ಯಾಕೋ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಆಗಿರೋ ಮನೆಯಲ್ಲಿ ಉಳ್ಕೊಳ್ಳೋರು ಯಾರು, ಹೋಗೋರು ಯಾರು? ನನಗೆ ಬೇಕು ಅಂದ್ರೆ ನಾನು ತಿಂತೀನಿ, ಅವ್ರಿಗೆ ಬೇಕಾ ಅವ್ರು ತಿನ್ಲಿ. ಅಷ್ಟೇ. ರಜತ್ ಪಾಯಿಂಟ್. ಪಾಲ್ ತಿನ್ಬೇಡಿ. ನಮ್ಮ ಪಾಲು ಸೇರಿಸಿ. ಸೊ ಇಲ್ಲಿ ನನ್ನ ಪಾಲು ತಿನ್ನು ನಿನ್ನ ಪಾಲು ಇದೆಲ್ಲ ಬರ್ತಾ ಇದೆ. ಬರುತ್ತೆ, ಈಗ ಯಾಕೆ ಬರುತ್ತೆ ಅಂದರೆ ಕಡಿಮೆ ಆಗಿದೆ ಎಲ್ಲ. ಸೊ ಎಲ್ಲರಿಗೂ ಹೊಟ್ಟೆ ಸೊ ಇದ್ದೇ ಇರುತ್ತೆ, ಬೇಕೇ ಬೇಕು ತಿನ್ನೋಕ್ಕೆ. ಸೊ ಹಾಗಾಗಿ ಇಷ್ಟ ಎಲ್ಲ ನಮ್ಗೆ ಜವಳ ಆಯ್ತಾರೆ ಅನ್ಸ್ಕೊಳಕ್ಕೆ. ಸರಿ ತಪ್ಪುಗಳ ಲೆಕ್ಕಾಚಾರ ಕಿಚ್ಚನ ಪಂಚಾಯ್ತಿ ಇಂದು ರಾತ್ರಿ. ಹೌದು, ಇಲ್ಲಿ ಯಾರಿಗೂ ತೆವಲಿಲ್ಲ ಅನ್ಸ್ಕೊಳ್ಳೋದಕ್ಕೆ, ಓಕೆನಾ. ಬಟ್ ಏನಂದರೆ ನೋಡಿ, ಎಷ್ಟು ಸಿಂಪಲ್ ವಿಷಯ ಎಷ್ಟು ಮಟ್ಟಿಗೆ ಆಗ್ತಾ ಇದೆ. ಅದೇ ಹೇಳುವಂಥದ್ದು, ಪ್ರತಿಯೊಂದು ವಿಷಯ ಕೂಡ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಇವಾಗ ಊಟ ಅಂತ ಬಂದಾಗ, ಹೊಟ್ಟೆ ಹಸಿವು ಅಂತ ಬಂದಾಗ ಎಲ್ಲರದ್ದು ಇದೇ ಕತೆ ಆಗುತ್ತೆ. ಸೊ ಇಲ್ಲಿ ಇವ್ರು ಬೆಟರ್ ಮಾಡ್ಕೋಬೇಕಿರೋದೇನಪ್ಪ ಅಂದರೆ ಅದೇ ಗ್ರಾಸರಿ ಇದಾಗ್ಬೋದು, ಮತ್ತು ಲಕ್ಸುರಿ ಬಜೆಟ್ ಆಗ್ಬೋದು, ಮತ್ತು ರೂಲ್ಸ್ಗಳದ್ದಾಗ್ಬೋದು. ಇದನ್ನು ಬೆಟರ್ ಮಾಡಿಕೊಂಡ್ರೆ ಇವ್ರಿಗೇನು ಸಿಗಬೇಕೋ ಅದು ಚೆನ್ನಾಗೇ ಸಿಗುತ್ತೆ, ಇನ್ನೂ ಮಿಕ್ಕೊಳ್ಳೋಷ್ಟು ಸಿಗುತ್ತೆ. ಬಟ್ ಅದರಲ್ಲಿ ತುಂಬ ತಪ್ಪನ್ನ ಮಾಡ್ತಿದ್ದಾರೆ ಇವರು. ಅದರಿಂದ ಇಷ್ಟೆಲ್ಲ ಸೀನ್ ಆಗ್ತಿದೆ. ಸರಿ ಮಾಡ್ಕೋಬೇಕಿರೋದು ಮತ್ತು ಮೂಲ ಕಾರಣ ಅದೇನೆ ಅಂತ ನಂಗೆ ಅನಿಸುತ್ತೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಇಲ್ಲಿ ರಜತ್ಗೂ ಮತ್ತು ಅಶ್ವಿನ್ ಗೌಡ್ರಿಗೂ ಒಂದು ಮಾತುಕತೆ ಆಗೋ ರೀತಿ ಇದೆ. ಆ್ಯಕ್ಚುಲಿ ಇದನ್ನು ನಾವು ತುಂಬ ಈ ವಾರ ಸ್ಟಾರ್ಟ್ ಆದಾಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅವ್ರಿಗೆ ಗೆಸ್ಟಾಗಿ ಬಂದಾಗ ಆಗ್ಬೋದು, ವೈಟ್ ಕಾರ್ಡ್ ಅಂತ ಕನ್ಫರ್ಮ್ ಆದಾಗಲಾಗ್ಬೋದು, ಪಕ್ಕ ಇಲ್ಲೊಂದು ಫೈಟ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಇವತ್ತೇನಾರು ಆಗುತ್ತಾ ಅದು ನೋಡುವ. ಆಮೇಲೆ ಅಶ್ವಿನ್ ಗೌಡರು ಕೂಡ ಮೊದಲಿನ ಥರ ಇದ್ಬಿಟ್ಟಿದ್ರೆ ಮೇ ಬಿ ಇನ್ನೂ ಜಾಸ್ತಿನೇ ಆಗ್ತಿತ್ತೇನೋ. ಬಟ್ ಅವರು ಕೂಡ ತುಂಬ ಕಂಟ್ರೋಲ್ ಮಾಡ್ಕೋತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ. ಓಕೆ, ನಾವು ಇಲ್ಲಿ ಯಾವ ಥರ ಆಟ ಆಡಬೇಕು, ಯಾವ ಥರ ಆಟ ಆಡಿದ್ರೆ ಹೆಂಗೆ ಕಾಣಿಸ್ಕೋತೀವಿ, ಎಲ್ಲದ್ರ ಬಗ್ಗೆ ಕೂಡ ಒಂದು ಐಡಿಯಾ ಸಿಕ್ಕಿದೆ ಇವಾಗ ಅವ್ರಿಗೆ. ಸೊ ಹಾಗೆ ಒಂದು ಒಳ್ಳೆ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಇವಾಗ ಅಂತ ಹೇಳ್ಬೋದು. ಅದು ಕೂಡ ಪಾಸಿಟಿವ್ ಆಗಿ ಒಳ್ಳೆ ರೀತಿ ಇರಬೇಕು ಅಂತ ಗೇಮ್ ಮಾಡ್ತಿದ್ದಾರಲ್ಲ, ಅದು ಒಳ್ಳೆಯದು. ಸೊ ಆಟ ಆಡಲಿ, ಚೆನ್ನಾಗಿರಲಿ, ನೋಡುವ ಇವಾಗ ರಜತ್ಗೂ ಇವ್ರಿಗೇನು ಹತ್ಕೊಡುತ್ತಾ, ಏನು ಕತೆ ಹಿಂಗೆ ಅಂತ. ಇದು ಓವರಾಲಾಗಿ ನೋಡಿದಾಗ ನಂಗೆ ಅನಿಸಿದ್ದು ಇಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.